JDS ಯುವ ಘಟಕದ ಅಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ ಸರ್. ಈಗ ಜಾತಿ ಜನಗಣತಿ ಒಂದು ವಿಚಾರ ಇತ್ತಲ್ಲ, ಸಾಕಷ್ಟು ಸದ್ದು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಸಿದ್ದರಾಮಯ್ಯ ಗಣತಿಯನ್ನು ಜಾರಿಗೆ ತಂದೇ ತರ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಬದಲಾದ ಒಂದು ಸನ್ನಿವೇಶದಲ್ಲಿ ಮರುಗಣತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಪಕ್ಷ ಸ್ಟ್ಯಾಂಡು, ನಿಮ್ಮ ನಿಲುವು ಸರ್? ಇದ್ರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು, ನಾಯಕರುಗಳು ಜೊತೆಯಲ್ಲಿ ನಾನು ಸೇರಿದಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾವ ಒಂದು ಲೋಪದೋಷಗಳು ಕಳೆದ 10 ವರ್ಷದಿಂದ ಕಾಂತರಾಜುರವರ ಈ ಒಂದು ಜಾತಿ ಗಣತಿ ವರದಿನಲ್ಲಿ ಅವೈಜ್ಞಾನಿಕವಾದಂಥ ಕೆಲವೊಂದಷ್ಟು ಏನು ತೀರ್ಮಾನಗಳು ತಗೊಂಡಿದ್ರು, ಇದ್ರ ಬಗ್ಗೆ ಭಾಳ ಮುಕ್ತವಾಗಿ ನಾವು ಕಳೆದ ಬಾರಿ ಕೂಡ ಚರ್ಚೆ ಮಾಡಿದ್ವಿ. ಸರ್ಕಾರಕ್ಕೂ ಕೂಡ ಇದನ್ನು ಎಚ್ಚೆತ್ಕೊಳ್ಳಿ, ಸುಮ್ಮನೆ ಬಹುಸಂಖ್ಯಾತ ಸಮುದಾಯಗಳನ್ನ, ಸಮಾಜಗಳನ್ನ, ಜಾತಿಗಳನ್ನ ನೀವು ಕಮ್ಮಿ ತೋರಿಸಿ ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ರಾಜಕೀಯವಾಗಿ ನಿಮ್ಮ ಲಾಭ ಪಡಿತಕ್ಕಂಥದಕ್ಕೋಸ್ಕರ ಈ ಸೋಷಿಯೋ ಎಕನಾಮಿಕ್ ಈ ಒಂದು ಸರ್ವೆ ಏನಾಗಬೇಕಾಗಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಇದು ಯಾರು ಕಟ್ಟಕಡೆಯ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಯಾರು ತುಳಿತಕ್ಕೆ ಒಳಗಾಗಿರ್ತಾನೆ ಅಂಥವನಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಆಗಬೇಕಾಗಿರೋದು ಹೊರತುಪಡಿಸಿ ಈ ವರದಿ ಸುಮ್ಮನೆ ನಮ್ಮ ರಾಜಕೀಯ ಪಕ್ಷದ ಲಾಭಗಳಿಗೋಸ್ಕರ ಆಗಬಾರ್ದು ಅಂತಕ್ಕಂಥದ್ರ ಬಗ್ಗೆ ಮೊನ್ನೆ ಕೂಡ ಇತ್ತೀಚಿನ ದಿನಗಳಲ್ಲಿ ಬೆಳಕನ್ನು ಚೆಲ್ಲಿದ್ವಿ. ಆದರೆ ಬಟ್ ಅಲ್ಟಿಮೇಟ್ಲಿ ಈಗ ಏನಾಗಿದೆ, ದೆಹಲಿಗೆ ಹೋಗಿ ಬಂದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಲ್ಲಿನ ಏನು ಕಾಂಗ್ರೆಸ್ನ ಕೇಂದ್ರದ ನಾಯಕರು ಕೂತ್ ಚರ್ಚೆ ಮಾಡಿದಾಗ ಇಲ್ಲ ಮತ್ತೆ ನಾವು ಮರುಗಣತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ 165 ಕೋಟಿ, 170 ಕೋಟಿ, 180 ಕೋಟಿ ಇವತ್ತು ರಾಜ್ಯದ ಜನತೆಯ ಒಂದು ತೆರಿಗೆ ಮೂಲಕದಲ್ಲಿ ಕಟ್ಸ್ಕೊಂಡಿರ್ತಕ್ಕಂಥ ಈ ಹಣ ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ಇವತ್ತು ನೀವು ಮಾಡಿದ್ದೀರಾ ಅಂತಕ್ಕಂಥದ್ದಾದ್ರೆ ಮತ್ತೆ ಇಷ್ಟು ದಿನ ಬೇಕಾಗಿತ್ತ ನಿಮಗೆ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದಕ್ಕೆ? ಈ ವರದಿ ಬಗ್ಗೆ ಇಷ್ಟು ದಿನ ಏನು ಮಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು, ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿತ್ತಾ? ಅಲ್ಲಿವರೆಗೂ ಇವ್ರಿಗೆ ಅರಿವು ಮೂಡಲಿಲ್ವಾ? ಆಮೇಲೆ ಜಾತಿ ಗಣತಿ, ಜನಗಣತಿ ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತ್ಯೇಕವಾಗಿ ಇವತ್ತು ರಾಜ್ಯ ಸರ್ಕಾರನು ಮಾಡಬೇಕು ಅಂತಕ್ಕಂಥ ಅಗತ್ಯತೆ ಏನಿದೆ? ಮತ್ತಲ್ಲೇನೋ ಪಾಪ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಅದಕ್ಕೆ ಏನ್ರಿ 180 ಕೋಟಿ ಖರ್ಚು ಮಾಡಿದ್ರೆ ಇನ್ನೊಂದು 200 ಕೋಟಿ ಖರ್ಚು ಮಾಡ್ಕೊಳ್ಳಿ, ಮತ್ತೆ ಮಾಡಿ ಇನ್ನೊಂದು ವರದಿ ತಯಾರಿ ಮಾಡಿ ಅಂತ. ಬಟ್ ದಿಸ್ ಇಸ್ ನಾಟ್ ಅ ರೈಟ್ ಅಪ್ರೋಚ್. ಯಾಕೆಂದ್ರೆ ಇದು ಜನರ ಒಂದು ದುಡ್ಡು, ರಾಜ್ಯದ ಜನತೆಯ ತೆರಿಗೆಯ ದುಡ್ಡು. ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ವರದಿ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣಕಾಸನ್ನ ಖರ್ಚು ಮಾಡ್ಕೊಂಡು ಅಂತಿಮವಾಗಿ ವರದಿ ಮೇಲೆ ನಿಮಗೆ ಮೊನ್ನೆವರೆಗೂ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ನಮ್ಗೆ ಭಾಳ ಕಾನ್ಫಿಡೆಂಟ್ ಇದೆ, ಚೆನ್ನಾಗಾಗಿದೆ, ಇಲ್ಲ ಸರಿಯಾಗಿದೆ, ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದು ನೀವೇ ಹೇಳಿದ್ರಿ. ಈ ಮತ್ತಲ್ಲಿ ರಾಹುಲ್ ಗಾಂಧಿ ಅವರು ಯೂಟರ್ನ್ ಹೊಡಿತಾ ಇದ್ದಾಗ ನೀವೆಲ್ಲ ಯೂಟರ್ನ್ ಹೊಡಿತೀರಿ.